ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿಯ ಸಂಸ್ಥೆ ಕಡೆ. ಸೊ ಗೈಸ್ ಇವತ್ತು ನಮ್ಮ ಬಣಜಿಕೆ ಸಂಘದವರು ಇದು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಇಟ್ಕೊಂಡಾರ. ಅದು ಭಾಳಷ್ಟು ಮಂದಿಗೆ ಅವ್ರು ಸನ್ಮಾನ ಮಾಡ್ತಾರೆ. ಅದ್ರ ಒಳಗೆ ಹೋಗೋಕೆ ನಮ್ಮ ಅಕ್ಕನೂ ಅದಾಳ. ಆಕೆಗೆ ಸನ್ಮಾನ ಯಾಕಂತಂದ್ರೆ ಆಕೆ ಸೆಕೆಂಡ್ ಇಯರ್ ಒಳಗೆ ಭಾಳಷ್ಟು ಮಾರ್ಕ್ಸ್ ತೊಗೊಂಡು ಬಂದಾಳ. ಆಕೆಗೂ ಮಾಡ್ತಾರೆ ಮತ್ತು ಬೇರೆಯವರಿಗೂ ಮಾಡ್ತಾರೆ. ಸೊ ಗೈಸ್ ಬರ್ರಿ ನೋಡೋನು ಅಲ್ಲಿ ಫಂಕ್ಷನ್ ಹೆಂಗಿರ್ತೈತಿ. ಬರ್ರಿ ಹೋಗೋಣ. ಗಣ್ಯಮಾನ್ಯರನ್ನ ಪುಷ್ಪ ಸಮರ್ಪಣೆಯ ಮೂಲಕ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಚೈತ್ರಾ ಶಿಂಗೂರವರು, ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಧಾರವಾಡ. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವಾದಂಥ ಆದಿಶಕ್ತಿಯನ್ನು ನನ್ನ ಕರ್ಮದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಮೊದಲಿಗೆ ಇವತ್ತಿನ ಒಂದು ಕರ್ನಾಟಕ ರಾಜ್ಯ ಬಣಜಿಗೆ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹುಬ್ಬಳ್ಳಿ ತಾಲೂಕು ಘಟಕ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬಂಧು ಬಾಂಧವರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಉದ್ಘಾಟಕರಾಗಿ ಆಗಮಿಸಿದಂತಹ
ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಇದೀಗ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಆಸೀನರಾಗಬೇಕೆಂದು ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತ ಗಿರೀಶ್ ಆಶ್ರಮ ಬಂಡವಾಳದ ಮತ್ತು ಅಣ್ಣಿಗಿರಿಯ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಎ ಸಿ ಬಾಲಿ ಮಹಾರಾಜರಂಥ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ಯುವ ನಾಯಕರಾದಂಥ ಆನಂದ್ ಉಪ್ಪಿನವರೇ ಮತ್ತು ಪ್ರತಿಭಾ ಪುರಸ್ಕಾರ ಈ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಹೊಸನಟ್ಟಿ ಅವರೇ, ವಿಶೇಷ ಸನ್ಮಾನಿತರಾದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಶ್ರೀಮತಿ ವಿಜಯ ಗೌರಿಶೇಖರ್ ಅವರೇ, ಹುಬ್ಬಳ್ಳಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಮಾಜ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರು, ಇವತ್ತಿನ ವಣಿಜ ಸಮಾಜದ ಹುಬ್ಬಳ್ಳಿ ತಾಲೂಕು ಘಟಕದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹಳ ಸಂತೋಷದ ಸಂಗತಿ. ಯಾಕಂದರೆ ನನ್ನ ಅನುಭವದ ಪ್ರಕಾರ ಫಸ್ಟ್ ಟೈಮ್ ನಗರ ಮತ್ತು ಗ್ರಾಮಕ್ಕೆಲ್ಲ ಕೂಡ ಮಾಡ್ತೀವಿ. ಫಸ್ಟ್ ಟೈಮ್ ಗ್ರಾಮಾಂತರಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಕ್ರಮ ಮಾಡಿರಲಿಲ್ಲ. ನೀವು ಹೊರಟು ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಯೊಂದು ತಾಲೂಕಿನಲ್ಲಿ ಸಮಾಜದ ಸಂಘಟನೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ಬಂಧುಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೊಡ್ತಾ ಇರೋದು, ಮಾಡ್ತಾ ಇರೋದು ಬಹಳ ಒಂದು ಶ್ಲಾಘನೀಯವಾದಂಥ ಕೆಲಸ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಬಡಜಿಗ ಸಮಾಜ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಎಲ್ಲರ ಜೊತೆಗೆ ಒಂದು ಸಂವಾದ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಮಾಜ ಇವತ್ತು ಯಾವ್ದಾದ್ರು ಇದ್ರೆ ಬಡಜಿಗ ಸಮಾಜ. ಈ ಅಂದರೆ ಬಂದವರಿಗೆ ಬಾಯನ್ನು ಉಪಚರಿಸಿ ಗೌರವ ಕೊಡುವ, ನ ಅಂದ್ರೆ ನಾಣ್ಯಗಳನ್ನು ಕಂಡ್ರೆ ಬೀಗದೆ ಇರುವಂತದ್ದು, ಆಸೆ ಪಡುವಂತದ್ದಲ್ಲ. ಜಿ ಅಂದ್ರೆ ಜಗತ್ತಿನಲ್ಲಿ ಜಾತಿ ಮತ ಭೇದ ಕಡಿಮೆ ಇರುವಂತ ವ್ಯಕ್ತಿ. ಗ ಅಂದ್ರೆ ಗರ್ವ ಇಲ್ಲದ ಗುಣವಂತ ಈ ಬಣಸಿಗ. ಹೀಗಾಗಿ ಅಲ್ಲಿಯ ಜೊತೆಗೆ ವೀರಶೈವಿಕ ಸಮಾಜ ಗಟ್ಟಿ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಡೆದ. ಇದೇ ರೀತಿಯಾದ ಕಾರ್ಯಕ್ರಮ ಸಂಘಟನೆ ಮುಂದುವರಿಬೇಕು. ಇವತ್ತೇನೋ ಒಂದು ಸಮಾವೇಶ ಮಾಡಿದ್ವಿ, ಈಗ ಮುಗಿದಂತಲ್ಲ, ಇದು ಪ್ರತಿ ಹಂತದಲ್ಲಿ ಇದು ಮುಂದುವರಿಬೇಕು ಅನ್ನುವಂಥ ಈ ಸಂದರ್ಭ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ರಿ, ಗೌರವ ನೀಡಿದ್ರಿ, ಸನ್ಮಾನ ಮಾಡಿದ್ರಿ. ನಿಮ್ಮೆಲ್ಲರಿಗೂ ನಾನು ಉತ್ಪೂರ್ವವಾದ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಸಾಧ್ಯವಿಲ್ಲ, ಆದರೆ ಬರದಿಡುವಂತಹ ಜೀವನವನ್ನ ಎಲ್ಲ ಬಣಜಿಗ ಸಮಾಜದವರು ಮಾಡೋಣ ಎಂದು ಸಮಾಜದ ಬಂಧುಗಳನ್ನು ಉದ್ದೇಶಿಸಿ ಹಾಗೂ ಬಸವಣ್ಣವರನ್ನ ಸ್ಮರಿಸಿ ತಮ್ಮ ಅನುಭವವನ್ನ ತಮ್ಮೊಂದಿಗೆ ಹಂಚಿಕೊಂಡು ಮಾತನಾಡಿದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇವರಿಗೆ ಅನಂತ ಧನ್ಯವಾದಗಳು. ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾಗಿರುವ ನಮ್ಮೊಳಗೆ ಅಂತ ಕವಿ ಹೇಳ್ತಾರೆ. ಬನಗೆ ಆಶ್ರಿತರಾಗಿರುವ ಎಸಿ ವಾಲಿ ಪೂಜ್ಯರ ಆದಿಯಾಗಿ ಎಲ್ಲ ಶ್ರೇಷ್ಠರಿಗೆ ಜ್ಯೇಷ್ಠರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ, ಧರಣಿಯ ಮೇಲೊಂದು ಹಿರಿಯಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರೆ ಒಡನೆ ನುಡಿಮನು ಇಮ್ಮನವಾದರೆ ನುಡಿಯನು ಅರ್ಧ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣಗುಣವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ಮಹಾದೇವನನ್ನ ಶೆಟ್ಟಿಗೆ ಹೋಲಿಸಿ ಬರೀತಾರೆ ಅಂತ ಹೇಳಿದ್ರೆ ಬಣಜಿಗರಲ್ಲಿ ಯಾವ ಪ್ರಮಾಣದ ಆಚಾರ ಸಂಸ್ಕಾರ ಒಂದು ದಿವ್ಯತೆ ಭವ್ಯತೆಗಳು ಇತ್ತು ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ಆ ಕಿವಿಮಾತುಗಳನ್ನ ನಾವು ಶಿರಸಾವಹಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ.
ಇದೆ ತಿಳ್ಕೊಂಡು ಸರ್ಕಾರ ಮೇಲೆ ಹಿರಿಯರಿಗೆ ಇವತ್ತು ಒಂದು ಆಶ್ವಾಸನ ಕೊಡ್ತಾ ಇದ್ದೀನಿ. ಮಹಿಳಾ ವಿಶ್ವವಿದ್ಯಾಲಯದ ಒಂದು ಕುಲಪತಿಯಾಗಿರುವಂತಹ ಮಹಿಳೆ ಶ್ರೀಮತಿ ವಿಜಯಾ ಕೋರಿಶೆಟ್ಟರ್ ಮೇಡಮ್ ಅವರು ಇಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನಿತರಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಹಿರಿಯ ಮಹಿಳೆಯರಿಂದ ಅಕ್ಕಮಹಾದೇವಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನಿರ್ಮಲಾ ಅಂಗಡಿ ಹಾಗೂ ಬಿಜೆಪಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾಂತಮ್ಮ ಅಂಗಡಿ ಹಾಗೂ ನಮ್ಮ ಸಮಾಜದ ಮಹಿಳೆಯರಿಂದ ಅವರಿಗೆ ವಿಶೇಷ ಸನ್ಮಾನ. ಒಂದು ಪರಿಚಯವನ್ನು ಶ್ರೀಮತಿ ಮಡಲಿಯವರು ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ಬಗ್ಗೆ ಚಕ್ರದಂತೆ ಜ್ಞಾನಕ್ಕೆ ಶರದಿಯಂತೆ ಮಕ್ಕಳಿಗೆ ಕನ್ನಡಿಯಂತೆ ಪ್ರೀತಿಗೆ ವಿಳಾಸದಂತೆ ಬದುಕಿನ ನಡುವಿಗೆ ನಾವಿಗಳಂತೆ ಸಾಧನೆಗೆ ನಾನು ಪೂರ್ವಕ ಅಭಿನಂದನೆಗಳನ್ನು ನಾನು ಹಿರಿಯರೊಂದಿಗೆ ಕಿರಿಯರನ್ನ ಮತ್ತು ಅವರ ಸಾಧನೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂತಹ ಇಂಥ ಕಾರ್ಯಕ್ರಮಗಳು ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡುವ ನಮ್ಮ ಸಮಾಜ ಬೆಳೆದು ದೊಡ್ಡ ದೊಡ್ಡ ಮುಖಂಡರಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮ ಪ್ರತಿಭೆಯನ್ನ ಹೊರಚೆಲ್ಲಕ್ಕೆ ಅವಕಾಶವನ್ನು ನೀಡುವಂತಹ ಇಂಥ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಡಾಕ್ಟರ್ ಶ್ರೀ ಆನಂದ ಕಪಿಲ್ ಅವರಿಗೆ ಶ್ರೀ ಬಸವರಾಜ್ ಮುಖ್ಯಮಂತ್ರಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸಾಧನೆಯನ್ನು ನಾವು ಪಟ್ಟಾಗಬೇಕು. ಸಾಧನೆ ಮಾಡುವಾಗ ನೀವು ಕಿವಿ ಮುಚ್ಕೊಂಡಿರ್ಬೇಕು. ಸಾಧಿಸಿ ಆದ ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು. ಯಾಕಂದ್ರೆ ಹುಡುಗರು ಸಾಧನೆ ಮಾಡಿದ್ದೆಲ್ಲ ಮಾತಾಡ್ಕೊಂಡು ಹೋಗಬಾರ್ದು. ನಿಮ್ಮದ ನೀವು ಸುದ್ದಿ ಮಾತಾಡಬಾರ್ದು. ನೀವು ಕಿವಿ ಮುಚ್ಕೊಂಡಿರ್ಬೇಕು. ಯಾರು ಏನೇನು